ಎಲ್ರಿಗೂ ನಮಸ್ಕಾರ. ಸಿವಿಯರ್ ಆಗಿ ಹೆಡೇಕ್ ಇದ್ದಾಗ ಮತ್ತು ಮೈಗ್ರೇನ್ ಇದ್ದಾಗ ನಾವು ಏನೇ ಮಾಡಿದ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತಂದಾಗ ಅಂತ ಸಂದರ್ಭದಲ್ಲಿ ನಾವು ಅರ್ಧ ಇಂಚು ಅಲ್ಲವನ್ನು ತಗೊಂಡು ಬನ್ನಿ. ಅರ್ಧ ಇಂಚು ಅಲ್ಲವನ್ನು ತಂದು ಮೇಲೆ ಸಪ್ಪೆನ ಸುಲಿದು ಇಟ್ಕೊಳ್ಳಿ. ನಂತರ ಒಂದು ಬಿಳಿಗಡ್ಡೆಯ ಗಡ್ಡೆ, ಒಂದು ಫುಲ್ ಚೆನ್ನಾಗಿರುವ ಬಿಳಿಗಡ್ಡೆ ಗಡ್ಡೆಯನ್ನು ತಂದು ಅವು ಸಪ್ಪೆಗಳನ್ನೆಲ್ಲ ಸುಲಿದು ಇಟ್ಕೊಳ್ಳಿ. ನಂತರ ಒಂದು ಲವಂಗನ್ನ ನೀವು ಅದ್ರಲ್ಲಿ ಹಾಕಿ. ನಂತರ 2 ಚಮಚ ಶುದ್ಧವಾದ ಆಕಳಿನ ಹಾಲನ್ನ ಅದ್ರಲ್ಲಿ ಹಾಕಿ. ಹಾಕಿದ ನಂತರ ಚೆನ್ನಾಗಿ ಜಜ್ಕೊಳ್ಳಿ. ಚೆನ್ನಾಗಿ ಜಜ್ಜಿ ನಂತರ ಪೇಸ್ಟ್ ಅಂತೆ ಮಾಡಿ. ಪೇಸ್ಟ್ ಆದ ನಂತರ ಒಂದು ಶುದ್ಧವಾದ ಕಾಟನ್ ವೈಟ್ ಬಟ್ಟೆ ಮೇಲೆ ಹಾಕಿ ನೀವು ಹಿಂಡ್ಕೊಳ್ಳಿ. ಒಂದು ಸ್ಪೂನಲ್ಲಿ ಆಗಿರ್ಬೋದು ಅಥವಾ ಒಂದು ಬೌಲ್‌ನಲ್ಲಿ ಹಾಕಿ ಹಿಂಡ್ಕೊಳ್ಳಿ. ಹಿಂಡ್ಕೊಂಡ ನಂತರ ನೀವು ಈ ರೀತಿ ಮಲ್ಕೊಳ್ಳಿ. ಈ ರೀತಿ ಮಲ್ಕೊಳ್ಳಿ. ಸುಪಾಯನ್ ಪೊಸಿಷನ್ ಮಲ್ಕೊಳ್ಳಿ. ಮಲ್ಕೊಂಡ ನಂತರ ರೈಟ್ ನೋಸ್‌ನಲ್ಲಿ 3 ಡ್ರಾಪ್, ಲೆಫ್ಟ್ ನೋಸ್‌ನಲ್ಲಿ 3 ಡ್ರಾಪ್ ಹಾಕಿದ ತಕ್ಷಣ 1 ನಿಮಿಷ ಉಸಿರನ್ನು ತಗೊಂಡು ಈ ರೀತಿ ಬಂದು ಕೂತ್ಕೊಂಡ್ಬಿಡಿ. ಈ ರೀತಿ ಬಂದು ಕೂತ್ಕೊಂಡ ನಂತರ ಬಿಸಿಲಾಗಿ ಕೂತ್ಕೊಂಡ ನಂತರ ನಿಮಗೆ ನೋಸ್ಟ್ರಲ್ಲಿರುವಂಥ ವೇಸ್ಟ್ ಮ್ಯೂಕಸ್ ಆಗಿರ್ಬೋದು ಅಥವಾ ವಾಟರ್ ಫಾರ್ಮೇಷನ್ ಆಗಿರ್ಬೋದು ನಿಮ್ಮ ಫುಲ್ ಸಂಪೂರ್ಣ ನೋಸ್ ಮುಖಾಂತರ ಹೊರಗೆ ಬಂದ್ಬಿಡುತ್ತೆ. ಕಣ್ಣಾಗಿರೋ ಫೀವರ್ ಜ್ವರ ಜೊತೆ ನಿಮಗೆ ಕಣ್ಣೀರಿನ ಜೊತೆ ನಿಮಗೆ ನೋಸ್ಟ್ರಲ್ ಇರುವಂಥ ವೇಸ್ಟ್ ಮ್ಯೂಕಸ್ ಮತ್ತು ವಾಟರ್ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಇದೇ ರೀತಿ ನೀವು 1 ಅಥವಾ 2 ಸಾರಿ ಮಾಡ್ತಾ ಬಂದಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಹೆಡೇಕ್ ಇರಬಹುದು ಮತ್ತು ಮೈಗ್ರೇನ್ ಇರ್ಬೋದು ಸಂಪೂರ್ಣವಾಗಿ ಹೊರಟೋಗುತ್ತೆ. ನೀವು 1 ಸಾರಿ ಅಥವಾ 2 ಸಾರಿ ಊಟಕ್ಕಿಂತ ಮುಂಚೆ ಮಾಡೋದರಿಂದ ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಹೆಡೇಕ್ ಕಡಿಮೆ ಆಗುತ್ತೆ ಮತ್ತು ಮೈಗ್ರೇನ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಸೀಸರ್ಸ್ ಇರುತ್ತೆ, ಅದನ್ನು ಕೂಡ ಏನೇ ಮಾಡಿದ್ರು ಕಂಟ್ರೋಲಿಗೆ ಬರಲ್ಲ. ಅವರು ಕೂಡ ಆಲ್ಟರ್ನೇಟ್ ಡೇ 1 ದಿವಸ ಬಿಟ್ಟು 1 ದಿವಸ ಇದೇ ರೀತಿ ನೀವು 3 ಅಥವಾ 4 ದಿವಸ ಮಾಡುತ್ತಾ ಬಂದಲ್ಲಿ 100% ಸೀಸರ್ ಕೂಡ ಕಡಿಮೆ ಆಗುತ್ತೆ. ಮತ್ತಿದು ನೀವು ಕೆಲವೊಬ್ಬರಿಗೆ ಸಣ್ಣವರಿರ್ತಾರೆ, ಅವರು 5 ವರ್ಷ ಮೇಲ್ಪಟ್ಟಿರ್ತಾರೆ, 10 ವರ್ಷ ಒಳಗಿದ್ದಿರ್ತಾರೆ. ಅವರಿಗೆ ಕೂಡ ನಿಮಗೆ ಹೆಡೇಕ್ ಇದೆ, ಮೈಗ್ರೇನ್ ಇದೆ ಅಂತಂದಾಗ ನೀವು ಸೇಮ್ ಮೆಥಡ್ ಅನ್ನ ಮಾಡಿ ಒಂದೊಂದು ಡ್ರಾಪ್ ಒಂದು ಡ್ರಾಪ್ ಲೆಫ್ಟ್ ಅನ್ನ ಇದೇ ರೀತಿ ಮಾಡ್ತಾ ಬಂದಲ್ಲಿ ಹೆಡೇಕ್ ಕಡಿಮೆ ಆಗುತ್ತೆ. ಮತ್ತು ಗ್ರೇಟರ್ ದನ್ 10 ವರ್ಷ ಮೇಲ್ಪಟ್ಟು 80-100 ಏಜ್ ಇದ್ದಾಗ ಕೂಡ ನೀವು 3 ಡ್ರಾಪ್ ಇದು ಹಾಕುತ್ತಾ ಬಂದಲ್ಲಿ ಒಂದು ದಿವಸದಲ್ಲಿ ಬಿಫೋರ್ ಬ್ರೇಕ್ಫಾಸ್ಟ್ ಹಾಗೂ ಮತ್ತು ಬಿಫೋರ್ ಡಿನ್ನರ್ ಮುಂಜಾನೆ ಹಾಗೂ ಸಾಯಂಕಾಲ 1 ಸಾರಿ ಅಥವಾ 2 ಸಾರಿ ಮಾಡುತ್ತಾ ಬಂದಲ್ಲಿ 100% ಸಿವಿಯರ್ ಹೆಡೇಕ್ ಕಡಿಮೆ ಆಗುತ್ತೆ ಮತ್ತು ಮೈಗ್ರೇನ್ ಕೂಡ ಕಡಿಮೆ ಆಗುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.